ಸ್ಟಾರ್ಟ್. ನಮಸ್ಕಾರ ಸ್ನೇಹಿತರೆ. ಟುಡೇ we will discuss about one of the best topic is the basic information about the fractions. ಭಿನ್ನರಾಶಿಗಳ ಒಂದು ಬೇಸಿಕ್ ತರಗತಿನ ಇವತ್ತಿನ ವಿಡಿಯೋದಲ್ಲಿ ಕಲಿಯೋಣ. ಭಿನ್ನರಾಶಿಗಳು ಈ ಒಂದು ಭಿನ್ನರಾಶಿಯಲ್ಲಿ ಛೇದಗಳು ಬೇರೆ ಬೇರೆ ಇದ್ದಾಗ ಯಾವ ರೀತಿಯಾಗಿ ಸಂಕಲನವನ್ನು ಮಾಡಬೇಕು, ಛೇದಗಳು ಸಮ ಇದ್ದಾಗ ಯಾವ ರೀತಿಯಾದಂತಹ ಸಂಕಲನವನ್ನು ಮಾಡಬೇಕು, ವ್ಯವಕಲನವನ್ನು ಮಾಡಬೇಕು ಮತ್ತು ಗುಣಾಕಾರವನ್ನು ಮಾಡಬೇಕು ಅಂತೇಳಿ ಈ ವಿಡಿಯೋದಲ್ಲಿ ನೋಡೋಣ. ಫಾರ್ ಎಕ್ಸಾಂಪಲ್ 5/4 plus 2/4. 5/4 is the one fraction and 2/4 is the another fraction. Both we have to add it when we have to observe the first denominator is same. When denominator is same, directly the numerator is added. 5 plus 2 4 7/4. ಯಾವಾಗ ಛೇದಗಳು ಸಮ ಇದ್ದಾಗ ಏನು ಮಾಡಬೇಕು, ಅಂಶವನ್ನ ಡೈರೆಕ್ಟ್ ಆಗಿ ಮಾಡಬೇಕು, ಸಂಕಲನ ಮಾಡಬೇಕು. ಸಂಕಲನ ಮಾಡಿದಾಗ 5 + 2 7/4 ಬಂತು. ಅದೇ ರೀತಿ 5/4 plus 2/3. 5/4 plus 2/3 ಇದ್ದಾಗ ಇಲ್ಲಿ ಛೇದಗಳೇನಿದಾವ ಬೇರೆ ಬೇರೆ ಇದಾವ. when the denominator is different, first we have to calculate the LCM. ಯಾವಾಗ ಛೇದಗಳು ಬೇರೆ ಬೇರೆ ಆಗಿದ್ದಾಗ ಏನು ಮಾಡಬೇಕು, 4 ಮತ್ತು 3ರ ಲಾಸವನ್ನು ತೆಗೆದುಕೊಳ್ತೀನಿ. 4 3 2 2 4 3 as it is write it, and 2 2 1 2 3 as it is write it, and 3 1 3 1 3. The LCM is 2 into 2 into 3. 2 4 4 3 12. ಯಾವಾಗ ಲಾಸವನ್ನು ತೆಗೆದುಕೊಂಡಾಗ 2 4 4 3 12, ಯಾವಾಗ 1 ಬರುವವರೆಗೂ ಮಾಡ್ತಾನೆ ಇರೋದು. We will get the LCM is 12. ಈ 12 ಈ ಛೇದ 4ರಲ್ಲಿ ದಿಯಲ್ಲಿ ನೋಡ್ಕೋಬೇಕು. ಇದೆ 4 3 12 4 3 12. This LCM is 12. In this denominator 3 is 3 4 12. So now we have to multiply this one. 5 3 15 plus 2 4 8. After adding these both numbers, 15 plus 8 is 23/2. ಯಾವಾಗ ಛೇದಗಳು ಬೇರೆ ಬೇರೆ ಆಗಿದ್ದಾಗ ಲಾಸವನ್ನು ತೆಗೆದುಕೊಳ್ಬೇಕು. ಲಾಸ ಬಂದ ನಂತರ ಈ 12 ಈ ಛೇದದಲ್ಲಿ ಇದೆಯೋ ಇಲ್ವೋ ಅಂತ ನೋಡಿದಾಗ ಎಷ್ಟೇ 12 4 3 12 ಇಲ್ಲಿ ಗುಣಕಾರವನ್ನು ಹಾಕೊಂಡು 4 3 ಮಾಡ್ಕೋಬೇಕು. ಅದೇ ರೀತಿಯಾಗಿ ಈ ಛೇದದಲ್ಲಿ 3 4 12. ಅದಾದ ನಂತರ 5 3 15 ಪ್ಲಸ್ k ಪ್ಲಸ್ 2 4 8. 15 ಪ್ಲಸ್ 8 ಸಂಕಲನ ನಂತರ ನಮಗೆ ಸಿಕ್ಕಿದ್ದು 23/12. ಸೊ ಈ ತರ ಕೊಟ್ಟಾಗ ಯಾವಾಗ ಛೇದಗಳು ಬೇರೆ ಬೇರೆ ಯಾವ ರೀತಿಯಾಗಿ ನಾವು ಭಿನ್ನರಾಶಿಗಳನ್ನ ಸಂಕಲನ ಮಾಡಬೇಕು, ಅದೇ ರೀತಿಯಾಗಿ ಛೇದಗಳು ಸಮ ಇದ್ದಾಗ ಯಾವ ರೀತಿಯಾದಂತಹ ಭಿನ್ನರಾಶಿಗಳ ಸಂಕಲನ ಮಾಡಬೇಕು ಅಂತೇಳಿ ಇವತ್ತಿನ ತರಗತಿಯಲ್ಲಿ ನೋಡ್ಕೊಂಡ್ವಿ. ನೆಕ್ಸ್ಟ್ ವ್ಯವಕಲನವನ್ನ ಯಾವ ರೀತಿಯಾಗಿ ಮಾಡಬೇಕು ಅಂತೇಳಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮಸ್ಕಾರ.